ಓಂ ಶ್ರೀ ಮಾತೆ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಶೇಷ ಏನು ಅಂತಂದರೆ, ತುಂಬ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದ ವಿಷಯವನ್ನು ನಾವು ಇವತ್ತು ಹೇಳ್ತಾ ಇದ್ದೇವೆ. ಸಾಮಾನ್ಯವಾಗಿ ಜ್ಯೋತಿಷ್ಯ ಹೇಳುವಾಗ ನಾವು ಎಲ್ಲರಿಗೂ ಒಂದೇ ರೀತಿಯ ಸಲಹೆಗಳನ್ನು ನೀಡುವುದನ್ನು ನೋಡ್ತೇವೆ. ಆದರೆ ನಿಜವಾದ ಜ್ಯೋತಿಷ್ಯ ಅಂದ್ರೆ ಪ್ರತಿಯೊಂದು ರಾಶಿಯವರ ವಿಶಿಷ್ಟತೆಯನ್ನು ಅರ್ಥ ಮಾಡಿಕೊಂಡು ಅವರ ಮನಸ್ಸಿಗೆ ತಕ್ಕ ದಾರಿಯನ್ನು ತೋರಿಸೋದು. ಇವತ್ತು ನಾವು ಚರ್ಚಿಸೋದು ಕುಂಭರಾಶಿಯವರ ಬಗ್ಗೆ. ನೀವು ಕುಂಭರಾಶಿಯವರಾಗಿದ್ದರೆ ನಿಮಗೆ ಆಗಾಗಲೇ ಒಂದು ಭಾವನೆ ಬರ್ತಾ ಇರ್ಬೋದು, ಜನರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ. ನನ್ನ ಆಲೋಚನೆಗಳು ಇತರರಿಗೆ ಅಸ್ಪಷ್ಟವಾಗಿ ಕಾಣ್ತಾ ಇವೆ. ಆದರೆ ನೀವು ಒಂದು ನೆನ್ಪಿಟ್ಕೊಂಡ್ಬಿಡಿ, ಇದೇ ನಿಮ್ಮ ವಿಶಿಷ್ಟ ಶಕ್ತಿ. ನಿಮ್ಮ ಚಿಂತನೆಗಳು ಈ ಕಾಲಕ್ಕಿಂತ ಮುಂದೆ ಸಾಗ್ತವೆ. ಆದ್ದರಿಂದ ಇತರರು ತಕ್ಷಣ ಅರ್ಥ ಮಾಡಿಕೊಳ್ಳದೆ ಇರಬಹುದು. ಆದರೆ ಇಂದೇ ಅರ್ಥವಾಗದ ನಿಮ್ಮ ಕನಸುಗಳು ನಾಳೆಯ ಸಮಾಜಕ್ಕೆ ಬೆಳಕನ್ನ ಚೆಲ್ಲುತ್ತೆ. ಕುಂಭರಾಶಿಯವರನ್ನ ಶನಿದೇವರು ಆಳ್ತಾರೆ. ಶನಿ ಎಂದರೆ ಶಿಸ್ತು, ಪರಿಶ್ರಮ ಮತ್ತು ನ್ಯಾಯದ ಸಂಕೇತ. ವಾಯು ತತ್ವದ ಈ ರಾಶಿಯವರು ಬುದ್ಧಿವಂತಿಕೆ, ಕಲ್ಪನೆ ಮತ್ತು ಮಾನವೀಯತೆಗಳಿಂದ ಕೂಡಿದವರು. ಇವರ ಮನಸ್ಸು ಯಾವಾಗಲೂ ಜನರ ಒಳಿತೇನು, ಸಮಾಜಕ್ಕೆ ಉಪಯೋಗವೇನು ಎಂಬುದರ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಹೀಗಾಗಿ ಇವರಿಗೆ ಕೆಲವು ವೃತ್ತಿಗಳು ಹೆಚ್ಚು ಸೂಕ್ತವಾಗಿ ಇರುತ್ತೆ. ಇವು ಕೆಲವು ಹಣಗಳನ್ನು ಮಾತ್ರ ಕೊಡದೆ ನಿಮ್ಮ ಆತ್ಮಕ್ಕೆ ತೃಪ್ತಿಯನ್ನ ನೀಡುತ್ತೆ. ಈಗ ನಾವು ಆ ವೃತ್ತಿ ಮಾರ್ಗಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯದು ಟೀಚಿಂಗ್ ಮೆಥಡ್. ನೀವು ಈ ಟೀಚರ್ ಆಗಿ ನೀವು ಹೋದ್ರೆ ಈ ಸಂಪಾದಿಸಿದ ಜ್ಞಾನವನ್ನ ತಮ್ಮಲ್ಲೇ ಇಟ್ಕೊಳ್ಬಾರ್ದು. ಅವರು ಅದನ್ನ ಹಂಚಿಕೊಳ್ಬೇಕು. ಹಂಚಿದಾಗ ಮಾತ್ರ ಅವರ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಒಬ್ಬ ಸಾಮಾನ್ಯ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾರೆ. ಆದರೆ ಈ ಕುಂಭರಾಶಿಯ ಗುರು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಹೊಸ ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾರೆ. ಅವರಿಗೆ ಸ್ವತಂತ್ರವಾಗಿ ಯೋಚಿಸಲು ಪ್ರೇರೇಪಣೆಯನ್ನು ಕೂಡ ಇವರು ಮಾಡ್ತಾರೆ. ಆದ್ರಿಂದ ಶಿಕ್ಷಣ ಕ್ಷೇತ್ರವು ಇವರಿಗೆ ಅತಿ ಸೂಕ್ತ ಅಂತಾನೆ ಹೇಳ್ಬಹುದು. ಇನ್ನು ಎರಡನೆಯದು ಕಲೆ, ಸಾಹಿತ್ಯ. ಕುಂಭರಾಶಿಯವರ ಆಲೋಚನೆಗಳು ವಿಶಿಷ್ಟವಾಗಿರುತ್ತೆ. ಕೆಲವೊಮ್ಮೆ ನೇರವಾಗಿ ಹೇಳಿದ್ರೆ ಜನರಿಗೆ ತಲುಪೋದಿಲ್ಲ. ಆದರೆ ಅದನ್ನು ಸಂಗೀತದಲ್ಲಿ, ಚಿತ್ರಕಲೆಯಲ್ಲಿ, ಬರಹದಲ್ಲಿ ಅಥವಾ ನಟನೆಯಲ್ಲಿ ಹೇಳಿದರೆ ಅದು ಹೃದಯಕ್ಕೆ ನೇರವಾಗಿ ತಲುಪುತ್ತೆ. ಹೀಗಾಗಿ ಕಲೆ ಇವರಿಗೆ ತಮ್ಮ ಭಾವನೆ ಮತ್ತು ಸಮಾಜದ ಬಗ್ಗೆ ಕಾಳಜಿಯನ್ನು ತೋರಿಸಲು ಅದ್ಭುತ ವೇದಿಕೆ. ಇನ್ನು ಮೂರನೆಯದು ಸಂಶೋಧನೆ ಮತ್ತು ವಿಜ್ಞಾನ. ಕುಂಭರಾಶಿಯವರ ತಲೆಯಲ್ಲಿ ಸದಾ ಏಕೆ ಮತ್ತು ಹೇಗೆ ಎಂಬ ಪ್ರಶ್ನೆಗಳು ಸುತ್ತಾಡ್ತಾನೆ ಇರ್ತವೆ. ಉತ್ತರ ಸಿಗುವವರೆಗೆ ಅವರಿಗೆ ಸಮಾಧಾನ ಅನ್ನೋದು ಆಗೋದೇ ಇಲ್ಲ. ಇವರು ಹೊಸ ವಿಷಯಗಳ ಆಳಕ್ಕೆ ಹೋಗಿ ನಿಜವಾದ ಸತ್ಯವನ್ನ ಪತ್ತೆ ಹಚ್ಚುವ ಗುಣ ಹೊಂದಿರುವವರು. ವಿಜ್ಞಾನ, ಸಂಶೋಧನೆ, ಆವಿಷ್ಕಾರ ಇವುಗಳೆಲ್ಲ ಕುಂಭರಾಶಿಯವರ ಸಹಜ ಕ್ಷೇತ್ರಗಳು. ಇವುಗಳಲ್ಲಿ ಅವರು ತಮ್ಮ ಬುದ್ಧಿಶಕ್ತಿ ಮತ್ತು ಕುತೂಹಲವನ್ನ ಸರಿಯಾದ ದಾರಿಗೆ ಬಳಸಿಕೊಂಡ್ರೆ ಜಗತ್ತಿಗೆ ಹೊಸ ಬೆಳಕನ್ನು ತರುವವರು ಇವರು. ಇನ್ನು ನಾಲ್ಕನೆಯದಾಗಿ ನ್ಯಾಯದ ಹಾದಿ. ಕುಂಭರಾಶಿಯವರ ಮನಸ್ಸಿನಲ್ಲಿ ನ್ಯಾಯದ ಪ್ರಜ್ಞೆ ತುಂಬಾ ಗಟ್ಟಿಯಾಗಿರುತ್ತೆ. ಶನಿದೇವರ ಅನುಗ್ರಹದಿಂದಾಗಿ ಅವರು ಸರಿ ತಪ್ಪನ್ನ ಸ್ಪಷ್ಟವಾಗಿ ಗುರುತಿಸ್ತಾರೆ. ಕಾನೂನು, ನ್ಯಾಯಾಂಗ ಅಥವಾ ವಕೀಲ ವೃತ್ತಿ ಇವರಿಗೆ ಸೂಕ್ತ. ಇವರ ನಿರ್ಧಾರ ಭಾವನೆಗೆ ಆಧಾರವಾಗಿರದೆ ವಾಸ್ತವ ಮತ್ತು ತರ್ಕಕ್ಕೆ ಆಧಾರವಾಗಿರುತ್ತೆ. ಹೀಗಾಗಿ ಈ ಸಮಾಜದಲ್ಲಿ ಅವರು ನಿಷ್ಠಾವಂತ ನ್ಯಾಯಾಧೀಶರಾಗಿ ಹೊರಹೊಮ್ಮಬಹುದು. ಇನ್ನು ಐದನೆಯದಾಗಿ ಸಮಾಜ ಸೇವೆ. ಕುಂಭರಾಶಿಯವರು ಇತರರ ನೋವನ್ನು ನೋಡಿ ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಇವರಿಗೆ. ಅವರಲ್ಲಿ ಇದಕ್ಕೆ ಪರಿಹಾರ ಕಂಡುಹಿಡಿಯಲೇಬೇಕು ಅಂತ ಒಂದು ಗುಣ ಇರುತ್ತೆ. ಈ ಭಾವನೆ ಗಟ್ಟಿಯಾಗಿರುತ್ತೆ. ಹೀಗಾಗಿ ಸಮಾಜ ಸೇವೆಯ ಮೂಲಕ ಅವರು ನೇರವಾಗಿ ಜನರ ಬದುಕಿನಲ್ಲಿ ಬದಲಾವಣೆಯನ್ನು ತರ್ತಾರೆ. ಸಲಹೆಗಾರರಾಗಿ, ಸಂಘಟಕರಾಗಿ, ಜನರ ಧ್ವನಿಯಾಗಿ ಇವರು ಸಮಾಜದಲ್ಲಿ ಗುರುತಿಸಿಕೊಳ್ತಾರೆ. ಇನ್ನು ಆರನೆಯದು ಹೋರಾಟ ಮತ್ತು ಬದಲಾವಣೆಯ ದಾರಿ. ಸಮಾಜದಲ್ಲಿ ತಪ್ಪು ಕಂಡಾಗ ಅದನ್ನು ತಿದ್ದಲು ಕುಂಭರಾಶಿಯವರು ಹಿಂದೇಟು ಹಾಕೋದಿಲ್ಲ. ಪರಸ್ಪರ ಸಂರಕ್ಷಣೆ, ಮಾನವ ಹಕ್ಕುಗಳು ಅಥವಾ ಪ್ರಾಣಿಗಳ ಹಕ್ಕುಗಳು ಇವುಗಳಲ್ಲಿ ಹೋರಾಟಗಾರರಾಗಿ ಅವರು ಮುಂಚೂಣಿಯಲ್ಲಿ ನಿಲ್ತಾರೆ. ಯಾವುದೇ ಲಾಭದ ನಿರೀಕ್ಷೆ ಇಲ್ಲದೆ ದೊಡ್ಡ ಉದ್ದೇಶಕ್ಕಾಗಿ ತಾವೇ ಸಮರ್ಪಣೆ ಮಾಡಿಕೊಳ್ತಾರೆ. ಇವರು ಬದಲಾವಣೆಯ ಅಂತಾನೆ ಹೇಳಬಹುದು ಮತ್ತು ಭವಿಷ್ಯದ ಕಣ್ಣು ಇವರಿಗೆ ಇರುತ್ತೆ. ಕೃತಕ ಬುದ್ಧಿಮತ್ತೆ, ಬಾಹ್ಯಾಕಾಶ ಸಂಶೋಧನೆ, ಸುಸ್ಥಿರ ಇಂಧನ ಇವುಗಳಿಂದ ಇಂತಹ ಕ್ಷೇತ್ರಗಳಲ್ಲಿ ಇವರಿಗೆ ಅಪಾರ ಅವಕಾಶಗಳು ಅನ್ನೋದು ಒದಗಿ ಬರುತ್ತೆ. ತಮ್ಮ ಆವಿಷ್ಕಾರಗಳ ಮೂಲಕ
ನಾಳಿನ ಜಗತ್ತನ್ನು ಬದಲಾಯಿಸುವ ಶಕ್ತಿ ಇವರಲ್ಲಿ ಇದೆ ಅಂತಾನೆ ಹೇಳಬಹುದು. ಫ್ರೆಂಡ್ಸ್, ಇವೆಲ್ಲ ವೃತ್ತಿ ಮಾರ್ಗಗಳು ಕುಂಭರಾಶಿಯವರ ಒಂದು ವೈಶಿಷ್ಟ್ಯಕ್ಕೆ ತಕ್ಕದ್ದವಾಗಿವೆ. ನೀವು ಯಾವ ದಾರಿಯನ್ನೇ ಹಾಕೊಂಡ್ರೂ ಕೂಡ ಅದು ನಿಮ್ಮ ಹೃದಯಕ್ಕೆ ಹತ್ತಿರವಾಗಿ ಇರಬೇಕು. ಹಣಕ್ಕಾಗಿ ಮಾಡಿದ ಕೆಲಸ ತಾತ್ಕಾಲಿಕ ತೃಪ್ತಿಯನ್ನು ಕೊಡಬಹುದು, ಆದರೆ ಆತ್ಮಕ್ಕೆ ತೃಪ್ತಿ ನೀಡುವ ಕೆಲಸ ಜೀವನವನ್ನೇ ಬದಲಾಯಿಸುತ್ತೆ. ಕುಂಭರಾಶಿಯವರೇ, ನಿಮ್ಮೊಳಗಿನ ಶಕ್ತಿಯನ್ನು ಅರಿತುಕೊಳ್ಳಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಬಗ್ಗೆ ಜಾಸ್ತಿ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಇಂದು ಯಾರು ನಿಮ್ಮನ್ನು ನೋಡಿ ನಗ್ತಾರೆ ಅಲ್ವಾ, ಅವರೇ ನಿಮ್ಮ ಸಾಧನೆಯನ್ನು ನೋಡಿ ಬೆರಗಾಗ್ತಾರೆ. ನಿಮ್ಮ ಕನಸುಗಳು ಕೇವಲ ನಿಮ್ಮವು ಮಾತ್ರ ಅಲ್ಲ, ಸಮಾಜದ ಭವಿಷ್ಯಕ್ಕೂ ಬೆಳಕಾಗಿ ಬೀರುತ್ತೆ. ಆದ್ದರಿಂದ ನಿಮ್ಮ ದಾರಿಯಲ್ಲಿ ಧೈರ್ಯದಿಂದ ಮುಂದೆ ನಡೆಯಿರಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಲೈಕ್ ಆಯಿತು ಅಂದರೆ ಲೈಕ್ ಮಾಡಿ. ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಕೂಡ ಶೇರ್ ಮಾಡಿ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಅಮ್ಮ ವಾರಾಹಿ ಮಾತೆ. ಜೈ ಶ್ರೀರಾಮ್.